ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಕಳೆದ ಸುಮಾರು ವರ್ಷಗಳಿಂದ 10-15 ವರ್ಷಗಳಿಂದ ಕಾಡಾನೆಗಳ ನಿರಂತರ ದಾಳಿಯಿಂದಾಗಿ ಈ ಭಾಗದ ಜನ ವ್ಯವಸಾಯವನ್ನ ಮಾಡುವುದನ್ನೇ ಬಿಟ್ಟಿದ್ದಾರೆ. ವ್ಯವಸಾಯವನ್ನ ಮಾಡ್ತಾ ಇದ್ರು ಕೂಡ ಆ ರೈತರಿಗೆ ಸಿಗಬೇಕಾದಂತಹ ಏನು ಕೃಷಿಯಲ್ಲಿ ಲಾಭ ಇರ್ತದೆ, ಆ ಲಾಭ ಸಿಗದೇ ಇದ್ರೂ ಪರವಾಗಿಲ್ಲ, ತಾವು ಖರ್ಚು ಮಾಡಿದಂಥ ಹಣ ಸಿಕ್ಕಿದ್ರೆ ಸಾಕು ಎನ್ನುವಂಥ ನಿಟ್ಟಿನಲ್ಲಿ ರೈತ ಇವತ್ತು ಯೋಚನೆ ಮಾಡುವಂತಹ ದುಸ್ಥಿತಿಗೆ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ರೈತರು ಬಂದಿದ್ದಾರೆ. ಇನ್ನು ಕಳೆದ 2-3 ದಿನಗಳಿಂದ ನಿರಂತರವಾಗಿ ಚನ್ನಪಟ್ಟಣ ತಾಲೂಕಿನ ಅಮ್ಮಳ್ಳಿ ದೊಡ್ಡಿ, BV ಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಾಡಾನೆಗಳ ಹಿಂಡು ದಾಳಿಯನ್ನ ಮಾಡಿವೆ. ಬಾಳೆ, ತೆಂಗು ಸೇರಿದಂತೆ ರೈತರ ಕೃಷಿ ಭೂಮಿಯ ಏನು ಮೋಟಾರ್ಗಳಾಗಿರ್ಬೋದು, ಪಂಪ್ ಸೆಟ್ಗಳನ್ನು ಕಿತ್ತು ನಾಶವನ್ನ ಮಾಡಿವೆ. ಇದರಿಂದಾಗಿ ರೈತರು ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕಬ್ಬಾಳು ಮತ್ತು ಸಾತ್ನೂರು ರಾಜ್ಯ ಹೆದ್ದಾರಿಯನ್ನ ಇವತ್ತು ಸ್ಥಳೀಯ ರೈತರು ತಡೆಯನ್ನ ಮಾಡಿ ವಾಹನ ಸಂಚಾರಕ್ಕೆ ಅಡ್ಡಿಯನ್ನ ಮಾಡುವುದರ ಮೂಲಕ ತಮ್ಮ ಆಕ್ರೋಶವನ್ನ ರಾಜ್ಯ ಸರ್ಕಾರದ ವಿರುದ್ಧ ಹಾಗೆ ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಂದ್ರೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಸ್ಥಳೀಯ ಶಾಸಕ CP ಯೋಗೇಶ್ವರ್ ಅವರು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆರವರನ್ನ ಚನ್ನಪಟ್ಟಣದ BV ಹಳ್ಳಿ ಗ್ರಾಮಕ್ಕೆ ಕರೆತಂದಿದ್ರು. ಅಲ್ಲಿ ಒಂದು ರೈತರ ಸಭೆ ಕೂಡ ಆಯೋಜನೆ ಆಗಿತ್ತು. ಆದರೆ ಆ ರೈತರ ಸಭೆ ಸಂಪೂರ್ಣವಾಗಿ ಕಾಟಾಚಾರಕ್ಕೆ ನಡೆದಂಥದ್ದು ಕೂಡ ಜಗಜ್ಜಾಹಿರು. ಯಾಕಂದ್ರೆ ಈಶ್ವರ್ ಖಂಡ್ರೆರವರು ಆ ಸಭೆಗೆ ಆಗಮಿಸಿ ರೈತರ ಒಂದು ಕಷ್ಟಗಳನ್ನ, ಅವರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ ಅರಣ್ಯ ಇಲಾಖೆಯ ಮುಂದಿನ ಕಾರ್ಯಯೋಜನೆಯ ಬಗ್ಗೆ ಅವರು ಮಾತನಾಡಬೇಕಾಗಿತ್ತು. ಅಧಿಕಾರಿಗಳಿಗೆ ರೈತರ ಸಮಸ್ಯೆಯನ್ನ ಹೇಳಿ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡಬೇಕಾಗಿತ್ತು. ಆದರೆ ಬದಲಾಗಿ ಅವತ್ತು CM ರ ಒಂದು ಸಭೆ ಇದೆ ಎನ್ನುವಂತ ಒಂದು ನೆಪವನ್ನ ಹೇಳಿ ಕೇವಲ ಕೆಲವೇ ಮುಖಂಡರ ಮಾತುಗಳನ್ನ ಕೇಳಿ ಆ ಒಂದು ಸಭೆಯನ್ನ ಮೊಟಕುಗೊಳಿಸಿ ಹೋದಂಥದ್ದು ಕೂಡ ಇವತ್ತು ಜಗಜ್ಜಾಹಿರ. ಹಾಗಾಗಿ ಎಲ್ಲೋ ಒಂದು ಕಡೆ ಈಶ್ವರ್ ಖಂಡ್ರೆರವರು ಕೂಡ BV ಹಳ್ಳಿ ಗ್ರಾಮಕ್ಕೆ ಬಂದು ರೈತರ ಸಭೆಯನ್ನ ನಡೆಸಬೇಕಾದಂತ ಹಿನ್ನೆಲೆ, ಆ ಸಭೆ ಕೂಡ ಸರಿಯಾಗಿ ನಡೆದೇ ಇರುವಂತ ಹಿನ್ನೆಲೆ, ಅರಣ್ಯ ಅಧಿಕಾರಿಗಳಿಗೂ ಕೂಡ ಸೂಕ್ತವಾಗಿ ಮಾರ್ಗದರ್ಶನ ಸಿಕ್ಕಿಲ್ಲ. ಯಾಕಂದ್ರೆ ಕಳೆದ 10-15 ವರ್ಷಗಳಿಂದಲೂ ಕೂಡ ಚನ್ನಪಟ್ಟಣ ಭಾಗದಲ್ಲಿ ನಿರಂತರವಾಗಿ ಕಾಡಾನೆಗಳ ಹಿಂಡು ದಾಳಿಯನ್ನ ಮಾಡ್ತಾ ಇದ್ದಾವೆ. ರೈತರ ಭೂಮಿಯನ್ನ, ರೈತರ ಕೃಷಿ ಭೂಮಿಯನ್ನ ನಾಶ ಮಾಡ್ತಾ ಇದ್ದಾವೆ, ರೈತರ ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾವೆ. ಜೊತೆಗೆ ರೈತರು ಕೂಡ ಸಾವನ್ನಪ್ಪಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಅರಣ್ಯ ಅಧಿಕಾರಿಗಳು ಹಾಗೆ ರಾಜ್ಯ ಸರ್ಕಾರ ಹಾಗೆ ಸ್ಥಳೀಯ ಶಾಸಕರು ಕೂಡ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿ ಇವತ್ತು ಕಬ್ಬಾಳು ಮತ್ತೆ ಸಾತ್ನೂರಿನ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ಸರಿಸುಮಾರು 3-4 ಗಂಟೆಗಳ ಕಾಲ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. 17 ವರ್ಷದಿಂದ ಇವರು ಪಾಕ್ಷಿಪುರ ಹೋಬಳಿನಲ್ಲಿ ಆನೆಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ತೆಂಗಿನ ಮರ, ಗದ್ದೆ, ರಾಗಿ, ಭತ್ತ ಪ್ರತಿಯೊಂದು ಸೀಮೆ ಹುಲ್ತಾವಿಂದು ಹಾಳು ಮಾಡ್ತಾ ಇದೆ. ಎಲ್ಲ ಪ್ರತಿಯೊಂದು ಹಾಳು ಮಾಡಿದ್ರೆ ಸರ್ಕಾರ ನಮಗೆ ಸರಿಯಾದಂತ ಬೆಲೆ ಕೊಡ್ತಾ ಇಲ್ಲ ಅದಕ್ಕೆ. ಮತ್ತೆ ಇವತ್ತು ಬೆಳಗ್ಗೆ ಏನ್ ಮಾಡಾಗಿದೆ ಅಂದ್ರೆ 2 ಬೋರ ಎತ್ತಿ ಒಳಗಡೆ ಬಿಟ್ಬಿಟ್ಟಿದೆ. ಇವತ್ತು ರೈತ ಬೋರ್ ಹಾಕ್ಸ್ಬೇಕು ಅಂದ್ರೆ ಸುಮಾರು 2 ಲಕ್ಷ ಆದ್ರೂ ಆಗ್ಬೋದು, 5 ಲಕ್ಷ ಆದ್ರೂ ಆಗ್ಬೋದು. ಇವತ್ತ ಬೋರ್ ರೆಡಿ ಮಾಡೋ ಗಂಟ ರೈತನ ಬೆಳೆ ಏನು ಆಗಲ್ಲ. ಈ ಸರ್ಕಾರ ಈ ಆನೆಗಳ ಹಿಡಿತಾ ಇಲ್ಲ. 17 ವರ್ಷದಿಂದ ಸತತವಾಗಿ ಆನೆಗಳ ಹತ್ರ ನಾವು ಫೈಟ್ ಮಾಡ್ತಾನೆ ಬರ್ತಾ ಇದೀವಿ. ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳಿಲ್ಲ. ಮತ್ತೆ ಇಲಾಖೆನೂ ನಮಗೆ ಸರಿಯಾದಂತ ಬೆಲೆ ಕೊಡಲ್ಲ. ಒಬ್ಬ ರೈತ ಆನೆ ತುಡ್ದಿ ಸೊತ್ರೆ ಬರೀ ನೆಪ ಮಾತ್ರಕ್ಕೆ ಒಂದು 15 ಲಕ್ಷ ಕೊಡ್ತಾರೆ. ಅದೇ ಸರ್ಕಾರಿ ಅಧಿಕಾರಿ ಸೊತ್ರೆ 50 ಲಕ್ಷ, 60 ಲಕ್ಷ, 70 ಲಕ್ಷ ಅವ್ನ ಮನೆಯಲ್ಲಿ ಕೆಲಸ ಕೊಡ್ತಾರೆ. ನನ್ ರೈತ ಸೊತ್ತೆಗೆ ಯಾಕೆ ಕೊಡಲ್ಲ? ಯಾವುದೇ ಕಾಡ ಪ್ರಾಣಿಗಳು ಹಾನಿಯಾಗಿ ಅಥವಾ ಸೊತ್ರೆ ನಮ್ಗೆ ಸರ್ಕಾರದಿಂದ 50,000 ರೂಪಾಯಿ ಪರಿಹಾರ ಕೊಡಬೇಕು. ಮತ್ತೆ ನಮ್ಮ ಬೆಲೆಗೆ ನಮ್ಮ ಇಲಾಖೆ ಏನ್ ಬೆಲೆ ಇದೆಯೋ ಅಥವಾ ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಈ ಬೆಲೆನ ನಮ್ಮ ರೈತನ ಕೊಡ್ಬೇಕು. ಆನೆ ಹಾಳು ಮಾಡಿದ್ರೆ ಇಲ್ಲ ಅಂದ್ರೆ ಇವ್ರು ಆನೆ ಹಿಡ್ಕೊಂಡು ಹೋಗ್ಬೇಕು. ಅರಣ್ಯ ಮಂತ್ರಿಗಳು, ಶಾಸಕರು ಕರೆಸಿದ್ರು, ಆದ್ರೆ ರೈತರನ್ನ ಯಾರು ಅವ್ರ ಹತ್ರ ಬಿಡ್ಲಿಲ್ಲ. ಪೊಲೀಸ್ನವರು ಸುತ್ತಮುತ್ತ ಇದ್ರು.
ರೈತರುಗಳು ಅವನ್ನ ಏನು ಹೇಳೋಕ್ಕಾಗಿಲ್ಲ. ಹಂಗಾಗಿ ನಮ್ಗೆ ಅವ್ರು ಬಂದದ್ದು ಏನೂ ಪ್ರಯೋಜನ ಆಗಿಲ್ಲ. ಜಿಲ್ಲಾಡಳಿತ, ತಾಲೂಕು ಆಡಳಿತ ಆನೆ ಓಡಿಸಲು ವಿಫಲ ಆಗಿದೆ. 2011ರಿಂದ ಕೂಡ ಆನೆ ದಾಳಿ ಜಾಸ್ತಿ ಇದೆ. ಇಲ್ಲಿಂದ 40 ಹಳ್ಳಿಗಳು ಅಂದ್ರೆ ತೆಂಗನಕಲ್ಲು ಫಾರೆಸ್ಟ್ ಇರ್ಬೋದು, ಸಾತ್ನೂರು ಫಾರೆಸ್ಟ್ ಇರ್ಬೋದು, ಆಮೇಲೆ ಮುತ್ತತ್ತಿ, ಸಾತ್ನೂರು, ದೊಡ್ಡದಳ್ಳಿ ಫಾರೆಸ್ಟ್, ಹುಣಸನಹಳ್ಳಿ ಫಾರೆಸ್ಟ್ ಅಲ್ಲಿ 48 ಆನೆಗಳು ಇಲ್ಲಿ ಬೀರ್ಬಿಟ್ಟಿವೆ. ರೈತರು 6,000 7,000 ಎಕರೆಗಳನ್ನ ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ. ಪ್ರತಿನಿತ್ಯ ರೈತರ ಬೋರ್ವೆಲ್ನ ಕಿತ್ತಾಕ್ತಾ ಇದ್ದೇವೆ. ಬಾಳೆ ತೋಟ, ಮಾವಿನ ತೋಟ, ಈಗೆಲ್ಲ ಮಾವಿನ ಫಸಲು ಬಂದಿದೆ. ಮಾವಿನ ಫಸಲಿಗೆ ತಗೊಳ್ಳುವಂತ ವ್ಯಾಪಾರಿಗಳು ಬರ್ತಾ ಇಲ್ಲ. ತೆಂಗಿನ ಮರ ಒಂದು ಹೆಚ್ಚು ಕಮ್ಮಿ 10,000 to 15,000 ತೆಂಗಿನ ಮರ ನಾಶ ಮಾಡವೆ. ಈ ಅರಣ್ಯಾಧಿಕಾರಿಗಳು, ಮೇಲ್ಪಟ್ಟದ ಅಧಿಕಾರಿಗಳು ಒಂದು ವ್ಯವಸ್ಥಿತವಾದಂತ ಒಂದು ಕಾನೂನು ಮಾಡಿದರೆ ರೈತರಿಗೆ ಸಂಪೂರ್ಣವಾಗಿ ತೊಂದರೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಸ್ಥಳಕ್ಕೆ ಆಗಮಿಸಿದಂತ ಬೆಂಗಳೂರು ದಕ್ಷಿಣ ಜಿಲ್ಲಾ DFO ರಾಮಕೃಷ್ಣಪ್ಪ ಯಾರು ಅವರಿದ್ದಾರೆ, ಅವರ ಒಂದು ತಂಡ ಏನು ಬಂದು ರೈತರ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಇದೇ ತಿಂಗಳ 6ನೇ ತಾರೀಕು ಅರಣ್ಯ ಅಧಿಕಾರಿಗಳು ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಅರಣ್ಯಾಧಿಕಾರಿಗಳ ಮೇಲಧಿಕಾರಿಗಳು ಯಾರಿದ್ದಾರೆ ಅವರು ಬಿವಿಹಳ್ಳಿ ಅಥವಾ ಅಮಳ್ಳಿ ದೊಡ್ಡಿ 2 ಗ್ರಾಮದ ಒಂದು ಪಾಯಿಂಟ್ ನಲ್ಲಿ ಒಂದು ರೈತರ ಸಭೆಯನ್ನು ಕೂಡ ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ 6ನೇ ತಾರೀಕು ರೈತರ ಸಭೆಯನ್ನ ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳು ಆಗಮಿಸಿ ಸ್ಥಳಕ್ಕೆ ರೈತರ ಸಮಸ್ಯೆಯನ್ನ ಕೇಳಬೇಕು ಎನ್ನುವಂತ ನಿಟ್ಟಿನಲ್ಲಿ ರೈತರು ಒತ್ತಾಯವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ರಾಮಕೃಷ್ಣಪ್ಪರವರು ಕೂಡ ಭರವಸೆಯನ್ನ ಕೊಟ್ಟಂತ ಹಿನ್ನೆಲೆ ತಮ್ಮ ಒಂದು ಪ್ರತಿಭಟನೆಯನ್ನ ಮೊಟಕುಗೊಳಿಸಿ ರೈತರು ರಸ್ತೆ ಸಂಚಾರಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ 6ನೇ ತಾರೀಕು ನಡೆಯುವಂತ ಸಭೆ ಈಗ ಸಾಕಷ್ಟು ಕುತೂಹಲವನ್ನ ಹುಟ್ಟಾಕಿದೆ. ಯಾಕಂದ್ರೆ ಅವತ್ತು ರೈತರು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ ಅಥವಾ ಯಾವ ರೀತಿಯಾಗಿ ತಮ್ಮ ಸಲಹೆ ಸೂಚನೆಗಳನ್ನ ಅರಣ್ಯ ಇಲಾಖೆಯ ಮೇಲಧಿಕಾರಿಗಳಿಗೆ ನೀಡ್ತಾರೆ ಎಂಬುದನ್ನ ಅವತ್ತಿನ ಸಭೆ ಎಲ್ಲರ ಒಂದು ಕುತೂಹಲವನ್ನ ಹೆಚ್ಚಿಸಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.